ಸ್ಟಾರ್ಟ್ಅಪ್ಗಳ ಭವಿಷ್ಯ, ಹೂಡಿಕೆಯ ಹೊಸ ದಿಕ್ಕು ಮತ್ತು ಉದ್ಯಮ ವಿಸ್ತರಣೆಯ ಚರ್ಚೆಗೆ ಬೆಂಗಳೂರಿನಲ್ಲಿ ವೇದಿಕೆ ಸಿದ್ಧವಾಗುತ್ತಿದೆ. ಆಗಸ್ಟ್ 21ರಿಂದ 23ರವರೆಗೆ ನಡೆಯಲಿರುವ ಇಂಡಿಯಾ ಸ್ಟಾರ್ಟ್ಅಪ್ ವೀಕ್ 2026 ದೇಶದ ವಿವಿಧ ಭಾಗಗಳಿಂದ ಉದ್ಯಮಿಗಳನ್ನು ಒಟ್ಟುಗೂಡಿಸಲಿದೆ. ಇಂದು ನಡೆದ ಕರ್ಟನ್ ರೈಸರ್ ಕಾರ್ಯಕ್ರಮದಲ್ಲಿ ಸಮಾವೇಶದ ದಿನಾಂಕ ಹಾಗೂ ಪ್ರಮುಖ ಉದ್ದೇಶಗಳನ್ನು ಘೋಷಿಸಲಾಯಿತು. ಸಂಸ್ಥಾಪಕರು, ಹೂಡಿಕೆದಾರರು, ಉದ್ಯಮ ಮಾರ್ಗದರ್ಶಕರು ಹಾಗೂ ಕಾರ್ಪೊರೇಟ್ ವಲಯದ ಪ್ರತಿನಿಧಿಗಳು ಭಾಗವಹಿಸಿ ಈ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿದರು. 250ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಗುರಿ ಹೊಂದಿರುವ ಈ ಸಮಾವೇಶ ಹೊಸ ಸ್ಟಾರ್ಟ್ಅಪ್ಗಳಿಗೆ ಹೂಡಿಕೆ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಉದ್ಯಮ ಬೆಳವಣಿಗೆಗೆ ಅಗತ್ಯವಾದ ಮಾರ್ಗದರ್ಶನವನ್ನು ನೀಡಲಿದೆ. ಮಾಸ್ಟರ್ ಕ್ಲಾಸ್, ಕಾರ್ಯಾಗಾರಗಳು ಮತ್ತು ಪ್ರಾಯೋಗಿಕ ತರಬೇತಿ ಅಧಿವೇಶನಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು, ಹೊಸ ಉದ್ಯಮಿಗಳು ತಮ್ಮ ಆಲೋಚನೆಗಳನ್ನು ಹೂಡಿಕೆದಾರರ ಮುಂದೆ ಮಂಡಿಸಲು ಅವಕಾಶ ಸಿಗಲಿದೆ. Hello, my name is Ujjwal Mukhya and I'm the founder of ISW, which is India Startup Week. This is our first edition 2026. We are live as of today after our press conference, and we would like to now invite every startup, every founder to look into this opportunity where we are trying to bring in a new format for the India startup to create not only the learning and a value chain, but to celebrate their journey as a startup entrepreneur. ಉದ್ಯಮ, ಹೂಡಿಕೆ ಮತ್ತು ಸಂಪರ್ಕಗಳ ಹೊಸ ಅಧ್ಯಾಯಕ್ಕೆ ವೇದಿಕೆಯಾಗಲಿರುವ ಇಂಡಿಯಾ ಸ್ಟಾರ್ಟ್ಅಪ್ ವೀಕ್ 2026 ಈಗಾಗಲೇ ಸ್ಟಾರ್ಟ್ಅಪ್ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು. It gives me so much encouragement and faith and enthusiasm, because in a convention, in a festival, in an educational gathering, there are three things that are discussed. Number one, knowledge. Number two, skills. And number three, values. And knowledge and skills can be learned in any forum and any kind of startup gathering.